ಧನುರಾಶಿ ನಕಾರಾತ್ಮಕವಾದಂತಹ ಸಲಹೆಗಳನ್ನು ಯಾರು ಕೊಡ್ತಾರೆ ಅಂಥವರಿಂದ ಅಂತರವನ್ನು ಕಾಪಾಡಿಕೊಳ್ಬೇಕು. ನೀವು ಏನೋ ಒಂದು ಮಾಡಬೇಕು ಅಂತ ಹೇಳಿ ಉತ್ಸಾಹದಿಂದ ಹೊರಟಿರ್ತೀರಿ, ನಿಮಗೆ ಇಲ್ಲದೇ ಇರತಕ್ಕಂತಹ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬತಕ್ಕಂಥದ್ದು, ನೀನು ಆ ಕೆಲಸಕ್ಕೆ ಕೈ ಹಾಕಿದರೆ ನೀನು ತೊಂದರೆ ಆಗಿಬಿಡುತ್ತೆ ಅಂತ ಹೇಳುವಂಥದ್ದು, ಅಥವಾ ಹಿಂದೆ ಯಾರೋ ಮಾಡಿದ್ರಿಂದ ಈ ಕೆಲಸದಿಂದ ನೋಡು ಆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಅವರು ಉದಾಹರಣೆಯನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಮನಸ್ಸು ಅವಾಗ ಏನಾಗುತ್ತೆ, ಒಂದಷ್ಟು ಅಲ್ಲೋಲ ಕಲ್ಲೋಲವಾಗುತ್ತೆ, ಗೊಂದಲಕ್ಕೀಡಾಗುತ್ತೆ. ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಆದಷ್ಟು ದೂರದಲ್ಲಿಡ್ತಕ್ಕಂತಹದ್ದು ಒಳ್ಳೆಯದು, ಅವರ ಸಂಪರ್ಕವನ್ನು ಕಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅಂತ ಅರ್ಥ. ನಿಮ್ಮ ವರ್ತನೆ ಒಂದಷ್ಟು ಬದಲಾಗ್ಬಿಟ್ರೆ ನಿಮಗೆ ಜಯ ಇದೆ. ಇಲ್ಲಪ್ಪ ನಾನು ಹೀಗೇ ಇರೋದು ಅಂತಂದರೆ ಬಂದಿದ್ದನ್ನು ಅನುಭವಿಸಲೇಬೇಕು. ಇಲ್ಲ ನಾನು ಬದಲಾಗ್ತೀನಿ, ಜೀವನದಲ್ಲಿ ನಾನೂ ಕೂಡ ಯಶಸ್ಸನ್ನು ಕಾಣಬೇಕು ಅನ್ನುವಂತಹ ಒಂದು ಉತ್ಸಾಹ ಹುಮ್ಮಸ್ಸಿದ್ರೆ ನಿಮಗೆ ಅನುಕೂಲ ತನ್ನಿಂದ ತಾನೇ ಒದಗಿ ಬರತಕ್ಕಂಥದ್ದು. ಮನೆಯ ಗೊಂದಲಗಳಿಗೆ ತೆರೆ ಬೀಳ್ತಕ್ಕಂಥದ್ದಾಗುತ್ತೆ. ಈ ದಿವಸ ಶಾಂತಿ ಪ್ರಿಯರಾಗಿದ್ದರೆ ಬಹಳ ಯಶಸ್ಸು. ಯಾವ ಗಲಾಟೆನೂ ಬೇಡಪ್ಪ, ನನ್ನ ಪಾಡಿಗೆ ನಾನಿರ್ತೀನಿ, ಆದಷ್ಟು ಮೌನಕ್ಕೆ ಶರಣು ಹೋಗ್ತೀನಿ, ಅಶಾಂತಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನುವಂತಹ ಭಾವನೆ ಇದ್ದುಬಿಟ್ರೆ ಬಹಳ ಒಳ್ಳೆಯದಾಗುವಂಥದ್ದು. ಏಕಾಂಗಿಯಾದಂತಹ ಹೋರಾಟ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತೆ. ಅದು ತಾಳ್ಮೆಯನ್ನು ಕಳ್ಕೊಳ್ಳಬಾರ್ದು, ಒಬ್ಬರೇ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು. ಕಠಿಣವಾದಂತಹ ಪರಿಶ್ರಮ ಇದ್ದಾಗ ಯಾವ ವಿಷಯದಲ್ಲೂ ಕೂಡ ರಾಜಿ ಮಾಡಿಕೊಳ್ಬೇಡಿ. ನೀವು ಕಷ್ಟಪಡ್ತೀರಿ, ಅದರ ಫಲ ನಿಮಗೆ ಸಿಕ್ಕಬೇಕು, ರಾಜಿ ಯಾಕೆ ಅನ್ನುವಂಥದ್ದಾಗುತ್ತೆ. ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ ಮನೆಯ ಬಗ್ಗೆ, ಮನೆಯ ಸದಸ್ಯರ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾದಂತಹ ದಿವಸ. ನೀವೇನೋ ಬೇಜವಾಬ್ದಾರಿಯಿಂದ ವರ್ತಿಸಿದರೆ, ನೀವು ಹೊರಗಡೆನೇ ಇದ್ದುಬಿಟ್ರೆ ಮನೆಯಲ್ಲಿ ಕಷ್ಟವಾದೀತು ಅನ್ನುವಂಥದ್ದು. ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸಿದೆ. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದಂತಹ ಒಂದು ತಿರುವನ್ನು ಕೊಡ್ತಕ್ಕಂತಹ ಸಂದರ್ಭ ಇದು ಅಂತ ಹೇಳಬೇಕಾಗತ್ತೆ. ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು, ಜವಾಬ್ದಾರಿಗಳು ಹೆಚ್ಚತಕ್ಕಂಥದ್ದು, ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು ಈ ದಿವಸ ಸೂಚ್ಯವಾಗಿ ಕಾಣ್ತಾ ಇದೆ. ಹಳೆಯ ಕೆಲಸದಿಂದ ಪ್ರಶಂಸೆ ಸಿಕ್ಕತ್ತೆ. ಹಿಂದೆ ಮಾಡಿದಂತಹ ಯಾವುದೋ ಒಂದು ಒಳ್ಳೆಯ ಕೆಲಸ 4 ಜನಕ್ಕೆ ಉಪಕಾರವಾಯಿತು, ಸಮಾಜಕ್ಕೆ ಅನುಕೂಲವಾಯಿತು ಅಂತಾದರೆ ಜನ ಅದನ್ನು ಹೊಗಳತಕ್ಕಂಥದ್ದಾಗತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ದ್ರೋಹವಾಗುತ್ತೆ. ಯಾರೋ ಮೋಸ ಮಾಡೋದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ. ಪ್ರೀತಿಯ ಹೆಸರಿನಲ್ಲಿ ಮೋಸಗಳು ಆಗ್ತಕ್ಕಂಥದ್ದಾಗಬಹುದು. ವಿದೇಶ ಪ್ರಯಾಣ ಮಾಡ್ತಕ್ಕಂಥವರು ಸಹಾಯವನ್ನು ಕೇಳಬಹುದು. ಜಾಗ್ರತೆಯಿಂದ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಈ ದಿವಸ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮ್ಮ ಪರಿಶ್ರಮ ಹೆಚ್ಚಾಗಿರುತ್ತೆ, ತೃಪ್ತಿ ಕಡಿಮೆ. ನಾನು ಕಷ್ಟಪಡ್ತಾ ಇದ್ದೀನಿ ಆದರೂ ಕೂಡ ಪ್ರಯೋಜನ ಇಲ್ಲ ಅನ್ನುವಂತಹ ಏನೋ ಒಂದು ನೀರಸ ಭಾವದಿಂದ ಮಾತನ್ನು ಹೇಳ್ತಕ್ಕಂಥದ್ದಾಗುತ್ತೆ. ಈ ದಿವಸ ಲಾಭದಿಂದ ಮಾತ್ರ ಸಂತೋಷ ಸಿಗ್ತಕ್ಕಂಥದ್ದು. ನೀವು ಕಷ್ಟಪಟ್ಟಿದ್ದಕ್ಕೆ ಏನಾದರೂ ನಿಮಗೆ ತಕ್ಷಣ ಅಲ್ಲೇ ಸಿಕ್ಬಿಡಬೇಕು. ಅದು ಹಣವೋ ದ್ರವ್ಯವೋ ಏನೋ ಇಲ್ಲ ಅಂತಾದರೆ ನಿಮಗೆ ಸಂತೋಷ ಆಗದೇ ಇರತಕ್ಕಂಥದ್ದು. ಜನರಿಂದ ಯಾವುದೇ ರೀತಿಯ ಸವಾಲುಗಳಿದ್ದರೂ ಕೂಡ ನೀವು ನಿಭಾಯಿಸ್ತೀರಿ, ಅದನ್ನು ಎದುರಿಸ್ತೀರಿ. ಅಂತಹ ಶಕ್ತಿ ಸಾಮರ್ಥ್ಯ ಭಗವದ್ ಅನುಗ್ರಹದಿಂದ ನಿಮಗಿದೆ. ಆದರೆ ನೀವು ಪಟ್ಟ ಶ್ರಮಕ್ಕೆ ಏನಾದರೂ ಸಿಕ್ಕಬೇಕು ಅನ್ನುವಂತಹ ಆಸೆ ಇದೆಯಲ್ಲ, ಅದು ಮಾತ್ರ ನಿಮಗೆ ಸಂತೋಷವನ್ನು ಕೊಡುತ್ತೆ. ಸರಿಯಾದಂತಹ ಯೋಚನೆ ಇಲ್ಲದೆ ಇದ್ದರೆ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ಪ್ಲ್ಯಾಂಡಾಗಿ ಮಾಡಬೇಕು, ಇಲ್ಲದೆ ಇದ್ದರೆ ಕಷ್ಟ ಇದೆ ಅನ್ನುವಂಥದ್ದು. ಮನೆಯವರಿಗೆ ನೀವು ಕೊಡ್ತಕ್ಕಂತಹ ಸಲಹೆ ಏನಿದೆ ಅದು ಏನು ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ದು. ಏನೋ ಒಂದಷ್ಟು ಬೆಳಗಿಂದ ಹೇಳ್ತಾನೆ ಇರ್ತೀರಿ, ಮನೆಯವರಿಗೆ ಅದು ಯಾವುದೂ ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ರಾಜಿಯನ್ನು ಮಾಡಿಕೊಳ್ಬೇಡಿ. ರಾಜಿ ಮಾಡಿಕೊಂಡ್ರೆ ನಷ್ಟ ಆಗತ್ತೆ. ಲಾಸನ್ನು ನಾನು ಅನುಭವಿಸ್ತೀನಿ ಅಂತನ್ನೋದಾದರೆ ರಾಜಿಗೆ ಮುಂದಾಗಿ ಎನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಈ ದಿವಸ ನಿಮಗೆ ಆರ್ಥಿಕವಾಗಿ ಅನುಕೂಲ ಇರತಕ್ಕಂಥದ್ದು. ಹಣದ ಅಭಾವ ಅನ್ನುವಂಥದ್ದು ಎಲ್ಲೂ ಕೂಡ ಕಾಣದೇ ಇರುವಂಥದ್ದು. ನಿಮ್ಮ ಸಣ್ಣ ಪುಟ್ಟ ಕೆಲಸಗಳಿಗೆ, ನಿಮ್ಮ ಜೀವನಕ್ಕೆ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ, ನಿಮ್ಮ ಸ್ಥಾನಮಾನಕ್ಕೆ, ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ಹಣ ಸಿಕ್ಕುವಂಥದ್ದಾಗುತ್ತೆ. ವೃತ್ತಿಯಲ್ಲಿ ಮತ್ತು ಕೆಲಸದಲ್ಲಿ ಅಸಮಾಧಾನ ಅಂತಕ್ಕಂಥದ್ದು, ಇದನ್ನು ಬದಲಾಯಿಸ್ತಕ್ಕಂತಹ ಚಿಂತನೆ ಮನಸ್ಸಿಗೆ ಬರುತ್ತೆ. ಈ ಕೆಲಸ ನನಗೆ ಬೇಡಪ್ಪ, ನಾನು ಇದನ್ನು ಬಿಟ್ಟು ಬೇರೆ ಏನಾದ್ರು ಮಾಡ್ತೀನಿ ಅನ್ನುವಂಥದ್ದು. ಖಂಡಿತವಾಗಿ ಆ ನಿರ್ಧಾರ ಮಾಡಬೇಡಿ. ಸಮಯ ಚೆನ್ನಾಗಿಲ್ಲದೆ ಇದ್ದಾಗ ಆ ರೀತಿಯ ಆಲೋಚನೆಗಳು ಬರ್ತಕ್ಕಂಥದ್ದು ಸಹಜ. ಅದೇ ಸತ್ಯ ಅಂತ ಹೇಳಿ ನಂಬಿದರೆ
ಅದಕ್ಕೆ ಪ್ರಯತ್ನವನ್ನು ಮಾಡಿದರೆ ಅದು ನೀವು ಅಂದುಕೊಂಡ ಹಾಗಾದರೆ ನಿಮಗೆ ಅದು ತೊಂದರೆಗೆ ಕಾರಣವಾಗುತ್ತೆ. ಮನೆಯಲ್ಲಿ ವಿರುದ್ಧವಾದಂತಹ ಮಾತು ಸಲಹೆ ಇವೆಲ್ಲವೂ ಕೂಡ ಬರುತ್ತೆ. ಎಲ್ಲವನ್ನು ಧೈರ್ಯವಾಗಿ ಎದುರಿಸಬೇಕಾದಂಥದ್ದು. ಬದಲಾವಣೆಯಿಂದ ಶುಭ ಫಲವನ್ನು ಕಾಣ್ತೀನಿ ಅಂತಕ್ಕಂಥದ್ದು ನಿಮ್ಮ ಭ್ರಮೆ, ಅದು ಬೇಡ ಅನ್ನುವಂಥದ್ದು. ಸ್ನೇಹಿತರು ಬಂಧುಗಳ ಜೊತೆಯಲ್ಲಿ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಇವತ್ತು ಮಂಗಳಕರವಾದಂತಹ ದಿವಸ ಅಂತ ಹೇಳಿ ನೀವು ಅಂದುಕೊಳ್ಳಬಹುದು, ಆದರೆ ಯಾವುದೇ ರೀತಿಯ ಅನುಕೂಲಗಳಾಗಲಿ ಶುಭವಾಗಲಿ ಗ್ರಹಗತಿಯ ದೃಷ್ಟಿಯಿಂದ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಆಗದೇ ಇರತಕ್ಕಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಮೇಸ್ತು ಗ್ರಹಾಃ ಕುರುವಂತು ಮಂಗಳಂ ಎಂಬುದಾಗಿ ಪ್ರಾರ್ಥನೆ ಇರಲಿ. ಶುಭವಾಗಿ.